ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಮಾನವಿಕ ವಿಭಾಗದ ಕನ್ನಡ ವಿಶ್ವಕೋಶದಲ್ಲಿ ಸಂಪಾದಕರಾಗಿ ದುಡಿದವರು. ಅನಂತರ ಕನ್ನಡ ವಿಷಯ ವಿಶ್ವಕೋಶದ ಗೌರವ ಸಂಪಾದಕರಾಗಿ, ಜಾನಪದ ವಿಶ್ವಕೋಶದ ಸಂಯೋಜಕ ಸಂಪಾದಕರಾಗಿ, ಜಾನಪದ ವಸ್ತು ಸಂಗ್ರಹಾಲಯದ ಗೌರವ ಸಂಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು. ನಿವೃತ್ತಿಯ ಅನಂತರವೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾಲಯ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಂತಾದ ವಿವಿಧ ವಿಶ್ವವಿದ್ಯಾಲಯಗಳ ಅನೇಕ ಯೋಜನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು. ಲೇಖಕರಾಗಿ ಇವರು 75ಕ್ಕಿಂತಲೂ ಹೆಚ್ಚು ಮೌಲಿಕ ಕೃತಿಗಳನ್ನು ಹೊರತಂದಿದ್ದಾರೆ. ಜೀವನ ಚರಿತ್ರೆಗಳು, ಜಾನಪದ, ಸಂಪಾದಿತ ಕೃತಿಗಳು, ಕೃತಿ ಸರಣಿಯಲ್ಲಿ ಯಕ್ಷಗಾನ ಚಿಂತನೆ ಅತ್ಯಂತ ಮಹತ್ವದ್ದು. ಪಡುವಲಪಾಯ ಯಕ್ಷಗಾನ, ಯಕ್ಷಗಾನ ಪರಿಶೀಲನಾ, ಕರಾವಳಿ ಯಕ್ಷಗಾನ, ಯಕ್ಷಗಂಗೆ, ಯಕ್ಷಗಾನ ಬಯಲಾಟ, ಅಭಿಜಾತ ಕಲಾವಿದ ಚಿಟ್ಟಾಣಿ ಮೊದಲಾದ ಕೃತಿಗಳು ಅವುಗಳಲ್ಲಿ ಮುಖ್ಯವಾದವುಗಳು. ಜೊತೆಗೆ ಭಾರತೀಯ ಕುಟುಂಬ ಯೋಜನಾ ಸಂಘದ ಮೈಸೂರು ಘಟಕದ ಅಧ್ಯಕ್ಷರಾಗಿ ಯಕ್ಷಗಾನ ಮತ್ತು ಗೊಂಬೆಯಾಟಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುವ ಕೆಲಸ ಮಾಡಿದ್ದಾರೆ. ಜಿ ಶಂಪ ಅವರ ಒಡನಾಡಿಯಾಗಿ ಮೂಡಲಪಾಯ ಯಕ್ಷಗಾನದ ಪುನರುತ್ಥಾನಕ್ಕೆ ವಿಶೇಷ ಶ್ರಮ ವಹಿಸಿದ್ದಾರೆ. ಮೈಸೂರಿನಲ್ಲಿ 4 ದಶಕಗಳಿಂದ ಯಕ್ಷಗಾನ ಕಲಾ ಪ್ರಸಾರಕ್ಕಾಗಿ ದುಡಿಯುತ್ತಿದ್ದು ಹಲವು ಪ್ರತಿಭೆಗಳನ್ನು ಪರಿಚಯಿಸಿದ್ದಾರೆ. ಇವರಿಗೆ ಸಂಸ್ಕೃತಿ ಸಂಪನ್ನ, ಯಕ್ಷಲೋಕ ಎಂಬ 2 ಅಭಿನಂದನಾ ಗ್ರಂಥಗಳು ಸಮರ್ಪಣೆಗೊಂಡಿದ್ದು, ಇವರ ಬದುಕು ಬರಹಗಳ ಕುರಿತು ಸಲ್ಲಿಸಲಾದ ಮಹಾಪ್ರಬಂಧಕ್ಕೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯೂ ಬಂದಿದೆ. 72ರ ಇಳಿಹರೆಯದಲ್ಲೂ ಇವರದು ದಣಿಮರೆಯದ ದುಡಿಮೆ. 16 ಯೋಜನೆಗಳ ಅನುಷ್ಠಾನದಲ್ಲಿ ಸಕ್ರಿಯ ಪಾತ್ರ. ಸಾಹಿತ್ಯ, ಸಂಸ್ಕೃತಿ, ಸಂಘಟನೆ, ಸಮಾಜ ಸೇವೆ ಮುಂತಾಗಿ ಬಿಡುವಿಲ್ಲದ ಚಟುವಟಿಕೆಗಳು. ಈ ನಿರಂತರ ಕಲಾ ಸೇವೆಗಾಗಿ ಇವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ 2014ನೇ ಸಾಲಿನ ಪ್ರತಿಷ್ಠಿತ ಪಾರ್ತಿಸುಬ್ಬ ಪ್ರಶಸ್ತಿ ನೀಡಲು ಸಂತೋಷವಾಗುತ್ತದೆ. ಯಕ್ಷಗಾನವನ್ನು ಕುರಿತಾಗಿ ಒಂದು ವಿಶ್ವಕೋಶವನ್ನು ಇಡೀ ಯಕ್ಷಗಾನ ಸೌಹೃದಯ ಸಮೂಹ ನಿರೀಕ್ಷೆ ಮಾಡ್ತಾ ಇದೆ. ಅಂತಹ ವಿಶ್ವಕೋಶವು ಅವರ ಸಂಪಾದಕತ್ವದಲ್ಲಿ ಬರಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. 2014ರ ಪಾರ್ತಿಸುಬ್ಬ ಪ್ರಶಸ್ತಿಗೆ ಭಾಜನರಾದವರು GS ಭಟ್ರವರು. ಇವರ ಪರಿಚಯವನ್ನು ಮಾಡಿದ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಪಾರ್ತಿಸುಬ್ಬ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ ಮಾನ್ಯ ಸಂಸ್ಕೃತಿ ಸಚಿವರು. ಶಾಲನ್ನು ಹೊದಿಸಿ, ಫಲಪುಷ್ಪವನ್ನು ನೀಡಿ, ಹಾರವನ್ನು ಹಾಕಿ 1 ಲಕ್ಷ ರೂಪಾಯಿಯ ಮೊತ್ತವನ್ನು ನೀಡಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. GS ಭಟ್ ಮೈಸೂರು ಇವರು ಯಕ್ಷಗಾನದ ವಿದ್ವಾಂಸರು, ಅನೇಕ ಯಕ್ಷಗಾನ ಕೃತಿಗಳ ರಚನಾಕಾರರು, ಮೂಡಲಪಾಯ ಯಕ್ಷಗಾನದ ಪುನರುತ್ಥಾನಕ್ಕೆ ಶ್ರಮಿಸಿದವರು. ಇವರು ಊರಿನ ಮಗ್ಗುಲಲ್ಲಿ ಇರುವ ಇದೇ ಶಿರಸಿಯವರು. ಖ್ಯಾತ ಚಿಂತಕರು, ಲೇಖಕರು ಆಗಿರುವಂಥ GS ಭಟ್ರವರು ಪಾರ್ತಿಸುಬ್ಬ ಪ್ರಶಸ್ತಿಗೆ ಭಾಜನರಾಗಿರುವುದು ನಮಗೂ ನಿಮ್ಮೆಲ್ಲರಿಗೂ ಅಭಿಮಾನದ ಸಂಗತಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು, ಅಭಿನಂದನೆಯನ್ನು ಸಲ್ಲಿಸೋಣ. ಈ ಪ್ರತಿಷ್ಠಿತ ಪಾರ್ತಿಸುಬ್ಬ ಪ್ರಶಸ್ತಿಗೆ ಭಾಜನರಾದಂಥ ಎಲ್ಲ ಈ ಶ್ರೇಷ್ಠ ಕಲಾವಿದರಿಗೆ ನಮ್ಮೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಶ್ವಥ್ ನಮ್ಮದೊಂದು ಕಳಕಳಿಯ ವಿಜ್ಞಾಪನೆ, ತಾವೆಲ್ಲರೂ ಗಮನಿಸಬೇಕು. ಮೊತ್ತ ಕಮ್ಮಿ ಆದರೂ ಕೂಡ ಅದೇ ಕಲಾವಿದರಿಗೆ ನಾವು ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಇವರೆಲ್ಲರೂ ಕಲಾವಿದರೇ ಆಗಿರುವುದರಿಂದ ಕಲಾವಿದರಿಗೆ ಗೌರವ ಕೊಡುವುದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಈ ವಾರ್ಷಿಕ ಪ್ರಶಸ್ತಿ ಪ್ರದಾನ ಆದಮೇಲೆ ನಮ್ಮೆಲ್ಲರ ನೆಚ್ಚಿನ
ನಾವೆಲ್ಲರೂ ಅವ್ರ ಮಾತಿಗಾಗಿ ಎಲ್ಲರೂ ಕಾಯ್ತಾ ಇದ್ದೇವೆ. ಶ್ರೀಮತಿ ಉಮಾಶ್ರೀಯವರ ಮಾತಿಗಾಗಿ ದಯವಿಟ್ಟು ನಂತರ ಗೌರವ ಪ್ರಶಸ್ತಿ ಆದ ಮೇಲೆ ನಮ್ಮನ್ನು ಉದ್ದೇಶಿಸಿ ಸಂಸ್ಕೃತಿ ಸಚಿವರು ಮಾತನಾಡಲಿಕ್ಕಿದ್ದಾರೆ. ಈಗ 2013ರ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭ. 2013ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದವರಲ್ಲಿ ಮೊದಲಿಗೆ ಮಲ್ಪೆ ವಾಸುದೇವ ಸಾಮಗರವರು, ದಯವಿಟ್ಟು ಮಲ್ಪೆ ವಾಸುದೇವ ಸಾಮಗರವನ್ನ ವೇದಿಕೆಯ ಮುಂಭಾಗದಲ್ಲಿ ಕಾಯ್ದಿರಿಸಿದಂಥ ಆಸನಕ್ಕೆ ಅವರನ್ನು ಆಹ್ವಾನಿಸ್ತಿದ್ದಾರೆ. ಅವರ ಕಿರು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಭುವನ ಪ್ರಸಾದ್ ಹೆಗಡೆ ಮಣಿಪಾಲ, ಯಕ್ಷಗಾನ ಕಲಾರಂಗದ ಕಾರ್ಯಕಾರಿ ಸಮಿತಿ ಸದಸ್ಯರು. ಎಲ್ಲರಿಗೂ ನಮಸ್ಕಾರ. ಮಲ್ಪೆ ರಾಮದಾಸ ವಾಸುದೇವ ಸಾಮಗ ಯಕ್ಷಗಾನ ಕಲೆಯ ಆಟ ಮತ್ತು ಕೂಟಗಳೆರಡರಲ್ಲೂ ಅಗ್ರಮಾನ್ಯ ಕಲಾವಿದರಾಗಿರುವ ಇವರು ಪ್ರಸಿದ್ಧ ಸಾಮಗ ಮನೆತನದಿಂದ ಮೂಡಿಬಂದ ಮಿಂಚುತ್ತಾರೆ. ಹರಿದಾಸ ಶ್ರೀ ಮಲ್ಪೆ ರಾಮದಾಸ್ ಸಾಮಗ ಮತ್ತು ಶ್ರೀಮತಿ ನಾಗರತ್ನ ದಂಪತಿಗಳ ಸುಪುತ್ರರಾಗಿ ಇವರು 15/6/1948ರಲ್ಲಿ ಜನಿಸಿದರು. ಯಕ್ಷಗಾನ ಪ್ರಪಂಚದ ದಂತಕಥೆಗಳಾಗಿ ಮೆರೆದ ತಂದೆ ರಾಮದಾಸ್ ಸಾಮಗ ಮತ್ತು ದೊಡ್ಡಪ್ಪ ಶಂಕರನಾರಾಯಣ ಸಾಮಗರ ಪ್ರತಿಭಾ ಪರಂಪರೆಯ ಸಮರ್ಥ ಉತ್ತರಾಧಿಕಾರಿಯಾಗಿ ಕಾಣಿಸಿಕೊಂಡಿರುವ ಇವರು 4 ದಶಕಗಳ ಕಾಲ ವೃತ್ತಿಪರ ಮೇಳಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಮೃತೇಶ್ವರಿ, ಪೆರಡೂರು, ಸಾಲಿಗ್ರಾಮ, ಧರ್ಮಸ್ಥಳ, ಕದ್ರಿ, ಸುರತ್ಕಲ್, ಕಾಟಿಬಳ್ಳ, ಬಪ್ಪನಾಡು, ಸೌಕೂರು ಮುಂತಾದ ವಿವಿಧ ಮೇಳಗಳಲ್ಲಿ ಕಲಾ ವ್ಯವಸಾಯ ಮಾಡಿರುವುದಲ್ಲದೆ ಇತ್ತೀಚೆಗಿನ 12 ವರ್ಷಗಳಿಂದ ಸಂಯಮಂ ಸಂಚಾರಿ ಯಕ್ಷಗಾನ ಮಂಡಳಿ ಎಂಬ ತಾಳಮದ್ದಳೆ ಸಂಘಟನೆಯನ್ನು ನಡೆಸುತ್ತಿದ್ದಾರೆ. ಇದರ ಮೂಲಕ ನಾಡಿನಾದ್ಯಂತ ಸಂಚರಿಸಿ ತಾಳಮದ್ದಳೆ ಕ್ಷೇತ್ರಕ್ಕೆ ಕಾಲಮಿತಿಯ ಶಿಸ್ತು ಅಚ್ಚುಕಟ್ಟುತನಗಳನ್ನು ನೀಡಿದ್ದಾರೆ. ಇವರು ತೆಂಕು ಮತ್ತು ಬಡಗು ಉಭಯ ತಿಟ್ಟುಗಳಲ್ಲೂ ಸಮರ್ಥ ಕಲಾವಿದರಾಗಿ ಜನಪ್ರಿಯತೆಯ ಉತ್ತುಂಗವನ್ನು ಏರಿದವರೆಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ. ಇವರು ನಿರ್ವಹಿಸದೇ ಇರುವ ಪಾತ್ರಗಳೇ ಇಲ್ಲವೆನ್ನುವುದು. ಭೀಷ್ಮ, ಕೌರವ, ಕೃಷ್ಣ, ವಾಲಿ, ರಾಮ, ದಶರಥ, ಉತ್ತರ ಕುಮಾರರಿಂದ ತೊಡಗಿ ಆಧುನಿಕ ಪ್ರಸಂಗಗಳ ಶುಭ್ರಾಂಗ, ಧರ್ಮಪಾಲ, ಧರ್ಮನಿಧಿ, ಹರಸೇನ, ರೂಪಸಿಂಹ ಇತ್ಯಾದಿ ಪಾತ್ರಗಳವರೆಗೂ ಇವರ ಅನನ್ಯ ಸೃಷ್ಟಿ ಇದೆ. ನಾಯಕ, ಖಳನಾಯಕ, ಸ್ತ್ರೀ ಪಾತ್ರ ಯಾವುದೇ ಇರಲಿ ಅವುಗಳಿಗೆ ಇವರಿಂದ ಹೊಸ ಕಾಂತಿ ಪ್ರಾಪ್ತವಾಗುತ್ತದೆ. ದುಮ್ಮಿಕ್ಕುವ ಜಲಪಾತದಂತೆ ಕೇಳುವ ವಾಕ್ಪ್ರವಾಹ, ಅಸಾಧಾರಣ ತರ್ಕಶಕ್ತಿ, ಪ್ರತ್ಯುತ್ಪನ್ನ ಮತಿತ್ವ, ಸಮಸಾಮಯಿಕ ದೃಷ್ಟಾಂತಗಳು ಇವರ ಕಲಾಭಿಜ್ಞತೆಯ ವೈಶಿಷ್ಟ್ಯ. ಹರಿಕೀರ್ತನಕಾರರಾಗಿಯೂ ಇವರು ಕಲಾ ಸೇವೆ ಮಾಡಿದವರು. ಯಕ್ಷಗಾನ ಕಲಾವಿದರಾಗಿಯೂ ಇವರ ಪ್ರತಿಭೆ ಮಿಂಚಿದೆ. ಬಸರೂರು ಭಾಗ್ಯ, ಮಹರ್ಷಿ ಋಷಿಶೃಂಗ, ರುದ್ರಿ, ವಧುಲೋಲಾಕ್ಷಿ, ಶ್ರೀಕೃಷ್ಣ ತುಲಾಭಾರ, ಸ್ವರ್ಣ ಸೌಜನ್ಯ ಮೊದಲಾದ ಪ್ರಸಂಗಗಳನ್ನು ರಚಿಸಿದ್ದಾರೆ. ತಾಳಮದ್ದಳೆಗೆ ಅನುಕೂಲವಾಗುವಂತೆ 70 ಪ್ರಸಿದ್ಧ ಪ್ರಸಂಗಗಳನ್ನು ಪುಸ್ತಕ ರೂಪದಲ್ಲಿ ಸಂಕಲಿಸಿದ್ದಾರೆ. ವೇಷಧಾರಿಯಾಗಿ ಮತ್ತು ಅರ್ಥಧಾರಿಯಾಗಿ ತಮ್ಮ ಅಸಾಧಾರಣ ವಾಗ್ವಿಲಾಸದಿಂದ ಜನಮನ ಸೂರೆಗಂಡ ಇವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2013ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷ ಪಡುತ್ತದೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಹಾಗೆ ಮುಂದಿನ ಪ್ರಶಸ್ತಿ ಭಾಜನರು ಕಪ್ಪೆಕೆರೆ ಸುಬ್ರಾಯ ಭಾಗವತರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮುಂಭಾಗದಲ್ಲಿ ಕಾಯಿಸುವಂಥ ಆಸನಕ್ಕೆ ನಾನು ಅವರನ್ನು ಆಹ್ವಾನಿಸ್ತಾ ಇದ್ದಾರೆ. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಯಕ್ಷಗಾನ ಕಲಾರಂಗ ಉಡುಪಿ ಇದರ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಬನ್ನಾಡಿ ಸಂತೋಷ್ ಕುಮಾರ್ ಶೆಟ್ಟಿ ಅವರು. ಹಿರಿಯ ಭಾಗವತ ಕಪ್ಪೆಕೆರೆ ಸುಬ್ರಾಯೇಶ್ವರ ಹೆಗಡೆ, ಹಡಿನಬಾಳ, ಹೊನ್ನಾವರ ತಾಲೂಕು. ಯಕ್ಷಗಾನ ಬಡಗು ತಿಟ್ಟಿನ ಪರಂಪರೆಯ ವೈಶಿಷ್ಟ್ಯಪೂರ್ಣ ಭಾಗವತಿಗೆ ಹೆಸರಾದ ಇವರು ಈಶ್ವರ ಗೋವಿಂದ ಹೆಗಡೆ ಗೋಪಿ ದಂಪತಿಗಳ ಸುಪುತ್ರನಾಗಿ 1947 ಆಗಸ್ಟ್ 1ರಂದು ಉತ್ತರ ಕನ್ನಡ ಜಿಲ್ಲೆ ಹಡಿನಬಾಳದಲ್ಲಿ ಜನಿಸಿದರು. ಸೋದರ ಮಾವ ಗಣಪತಿ ಹೆಗಡೆ ಮತ್ತು ಮಾತುಶ್ರೀ ಗೋಪಿಯವರಿಂದ ಯಕ್ಷಗಾನದ ಪ್ರಾಥಮಿಕ ಪಾಠಗಳನ್ನು ಕಲಿತು ಮುಂದೆ ಶ್ರೀ ಗುಂಡಬಾಳ ಮೇಳದಲ್ಲಿ ಸಂಗೀತಗಾರರಾಗಿ ಭಾಗವತರಾಗಿ ಸೇರ್ಪಡೆಗೊಂಡರು. ದಿವಂಗತ ಕೆರೆಮನೆ ಶಿವರಾಮ ಹೆಗಡೆ ಮತ್ತು ದಿವಂಗತ ಕೆರೆಮನೆ ಮಾಬರ್ ಹೆಗಡೆ ಅವರುಗಳ ಸಾಹಚರ್ಯದಿಂದ ಯಕ್ಷಗಾನ ಭಾಗವತಿಯಲ್ಲಿ ಹೆಚ್ಚಿನ ಅಭ್ಯಾಸ ನಡೆಸಿದ ಇವರು ಮುಂದೆ ಅಮೃತೇಶ್ವರಿ ಮೇಳದಲ್ಲಿ ದಿವಂಗತ ನಾರಾಯಣಪುರರು, ಇಡಗುಂಜಿ ಮೇಳದಲ್ಲಿ ನೆಬ್ಬೂರು ನಾರಾಯಣ ಭಾಗವತರ ಒಂದಿಗೆ ಕಲಾ ಸೇವೆ ಮಾಡಿದರು. ಇದರಿಂದ ಇವರ ಭಾಗವತಿಗೆ ಇನ್ನಷ್ಟು ಶ್ರೀಮಂತವಾಯಿತು. ಇವರು ಗುಂಡಬಾಳ, ಇಡಗುಂಜಿ, ಅಮೃತೇಶ್ವರಿ, ಸಾಲಿಗ್ರಾಮ, ಕಮಲಶೆರೆ, ಬಚ್ಚಗಾರು, ಪಂಚಲಿಂಗ ಮುಂತಾದ ವಿವಿಧ ಮೇಳಗಳಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ತಿರುಗಾಟ ನಡೆಸಿ ಅಸಂಖ್ಯಾತ ಯಕ್ಷಗಾನ ರಸಿಕರ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಪಾರ್ಥಿಸುಬ್ಬನ ರಾಮಾಯಣ ಪ್ರಸಂಗಗಳು, ದೇವಿದಾಸನ ಮಹಾಭಾರತ ಪ್ರಸಂಗಗಳು, ಮುದ್ದಣ್ಣ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಮುಂತಾದ ಹಳೆಯ ಪ್ರಸಂಗಗಳು ಇವರ ಕಂಠದಲ್ಲಿ ಅನನ್ಯವಾಗಿ ಮೂಡಿಬರುವುದು ರಸಿಕ ಜನದ ಬಲ್ಲರು. ಅಪೂರ್ವವಾದ ಲಯಸಿದ್ಧಿ, ತಾಳಾಂತರಗಳಂಥ ತತ್ಕಾರ ಕ್ರಮ, ನತ್ಯಾನುಕೂಲ ಗಾಯನ, ಖಚಿತವಾದ ರಂಗಪ್ರಜ್ಞೆ ಮುಂತಾದ ಕಲಾಭಿಜ್ಞತೆಗಳಿಂದಾಗಿ ಇವರು ಕಲೆಯ ಪುನರನುಸಂಧಾನಕ್ಕೆ ಸಂಪೂರ್ಣ ವ್ಯಕ್ತಿಯಾಗಿದ್ದಾರೆ. ಈ ವಿಶಿಷ್ಟ ವಿದ್ವತೆಗಾಗಿ ಇವರಿಗೆ ಕರ್ನಾಟಕ ಯಕ್ಷಗಾನ
ಬಯಲಾಟ ಅಕಾಡೆಮಿಯ 2013ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷಪಡುತ್ತದೆ. ಇವರಿಗೆ ಅಭಿನಂದನೆಗಳು. ಧನ್ಯವಾದಗಳು ಸಂತೋಷ್ ಕುಮಾರ್ ಶೆಟ್ಟಿಯವರೇ. 2013ರ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕೆಪ್ಪಕೆರೆ ಸುಬ್ರಾಯ ಭಾಗವತರು. 10,000 ರೂಪಾಯಿಗಳ ನಗದಿನೊಂದಿಗೆ ಫಲಪುಷ್ಪವನ್ನು ನೀಡಿ ಗೌರವಿಸುತ್ತಿದ್ದಾರೆ ಮಾನ್ಯ ಸಂಸ್ಕೃತಿ ಸಚಿವರು. ಫಲ ತಾಂಬೂಲವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಹಾರವನ್ನು ಹಾಕಿ ಅವರನ್ನು ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು 2013ರ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾದಂಥ ಕಪ್ಪಕೆರೆ ಸುಬ್ರಾಯ ಭಾಗವತರಿಗೆ ವಂದನೆ, ಅಭಿನಂದನೆ, ಅಭಿವಂದನೆ. ಹಾಗೆ ಇನ್ನೊಬ್ಬರು ವಾರ್ಷಿಕ ಗೌರವ ಪ್ರಶಸ್ತಿ ಪುರಸ್ಕೃತರು ಪ್ರೊಫೆಸರ್ ಎಸ್.ವಿ. ಉದಯ್ ಕುಮಾರ್ ಶೆಟ್ಟಿಯವರು. ಪ್ರೊಫೆಸರ್ ಎಸ್.ವಿ. ಉದಯ್ ಕುಮಾರ್ ಶೆಟ್ಟಿಯವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಕಿರುಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಖ್ಯಾತ ವಾಸ್ತು ಶಾಸ್ತ್ರಜ್ಞ ಹಾಗೂ ಪ್ರಸಂಗಕರ್ತರಾದಂಥ ಕೆ. ಬಸವರಾಜ ಶೆಟ್ಟಿಗಾರ್ ಅವರು. ಸರ್ವ ಸಜ್ಜನರಿಗೆ ನಮನಗಳು. ಪ್ರೊಫೆಸರ್ ಎಸ್.ವಿ. ಉದಯ್ ಕುಮಾರ್ ಶೆಟ್ಟಿ, ಪ್ರಾಧ್ಯಾಪಕರು, ಮಣಿಪಾಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಣಿಪಾಲ. ಯಕ್ಷಗಾನದ ಭಾಗವತ, ವೇಷಧಾರಿ, ಚಂಡೆವಾದಕ ಹಾಗೂ ಯಕ್ಷಗಾನದ ಕಲಾ ವಿಮರ್ಶಕರಾಗಿ ಗುರುತಿಸಿಕೊಂಡಿರುವ ಇವರು ವೃತ್ತಿಯಲ್ಲಿ ತಾಂತ್ರಿಕ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು. ಮೂಲತಃ ಉಡುಪಿ ಜಿಲ್ಲೆಯ ಮಂದಾರ್ತಿ ಸಮೀಪದ ಸಿರೂರಿನವರಾಗಿದ್ದು ವಿದ್ಯಾವಂತ ಭಂಟ ಕುಲದಲ್ಲಿ 1965ರಲ್ಲಿ ಜನಿಸಿದರು. ಇವರು ತೀರ್ಥರೂಪರು, ಪ್ರಾಥಮಿಕ ಶಾಲಾ ಅಧ್ಯಾಪಕರಾಗಿದ್ದುಕೊಂಡು ಯಕ್ಷಗಾನದ ಹವ್ಯಾಸಿ ಭಾಗವತರೂ ಆಗಿದ್ದುದರಿಂದ ಬಾಲ್ಯದಲ್ಲೇ ಯಕ್ಷಗಾನದ ಕಲಾಪ್ರೀತಿ ಇವರಲ್ಲಿ ಚಿಗುರೊಡೆಯಿತು. 5ನೆಯ ತರಗತಿಯಲ್ಲಿ ಓದುವಾಗಲೇ ಕರ್ಣನ ಪಾತ್ರದಲ್ಲಿ ರಂಗ ಪ್ರವೇಶ ಮಾಡಿ ಮುಂದೆ ಅನೇಕ ಹಿರಿಯ ಕಲಾವಿದರ ಮಾರ್ಗದರ್ಶನದಿಂದ ಕಲೆಯ ಸರ್ವಾಂಗಗಳನ್ನು ತಿಳಿದು ಸಂಕಲ್ಪ ಮಾಡಿದರು. ಯುವಕನಾಗಿದ್ದಾಗಲೇ ಪ್ರಮಿಳೆ, ಮೀನಾಕ್ಷಿ, ಶಶಿಪ್ರಭೆ ಮುಂತಾದ ಕಶ ಸ್ತ್ರೀವೇಷಗಳಲ್ಲಿ ಪ್ರೌಢಿಮೆಯನ್ನು ಪಡೆದರು. ಅನಂತರ ಭಾಗವತಿಕೆಯ ಹಂಬಲ ಹೆಚ್ಚಾಯಿತು. ಇದರ ಪರಿಣಾಮವಾಗಿ ಭಾಗವತ ನೀಲವರ ರಾಮಕೃಷ್ಣಯ್ಯನವರಲ್ಲಿ ಹೆಚ್ಚಿನ ಪಾಠವನ್ನು ಕಲಿತರು. ರಾಗ ತಾಳಗಳಲ್ಲಿ ಪರಿಶ್ರಮವನ್ನು ಪಡೆಯಲು ಸಾಧ್ಯವಾಯಿತು. ಇವರ ಭಾಗವತಿಕೆಯಲ್ಲಿ ನೆಲ್ಲೂರು ಮರಿಯಪ್ಪಾಚಾರ್ ಮತ್ತು ಹಾರಾಡಿ ಅಣ್ಣಪ್ಪ ಗಾಣಿಗರ ಪಾರಂಪರಿಕ ಶೈಲಿಯ ದಟ್ಟ ಛಾಯೆಯನ್ನು ನಾವು ಗುರುತಿಸಬಹುದು. ಕ್ರಮೇಣ ಯಕ್ಷಗಾನ ಕಲೆಯ ಕುರಿತಾಗಿ ಅನೇಕ ಬರಹಗಳು ಇವರ ಲೇಖನೆಯಿಂದ ಮೂಡಿಬಂದವು. ಕವಿ ಕಲಾವಿದರ ಪರಿಚಯ, ವಿಚಾರಗೋಷ್ಠಿಯಲ್ಲಿ ಮಂಡಿಸಿದ ಪ್ರಬಂಧಗಳು ಸಾವಿರಾರು. ವಿವಿಧ ಪತ್ರಿಕೆಗಳಲ್ಲಿ ಅಂಕಣ ಬರಹಗಳು ಇವರಿಗೆ ಪ್ರಬುದ್ಧ ವಿಮರ್ಶಕನೆಂದು ಪ್ರಸಿದ್ಧಿಯೂ ನೀಡಿದೆ. ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕ್ರಿಯಾಶೀಲ ನೇತೃತ್ವ, ಸನ್ಮಾನ, ಪ್ರಶಸ್ತಿ ಸಮಿತಿಗಳ ಸದಸ್ಯತ್ವ, ಜೋಡಾಟಗಳ ತೀರ್ಪುಗಾರಿಕೆ ಮೊದಲಾದ ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ಇವರು ನಿರ್ವಹಿಸಿದ್ದಾರೆ. ಈ ಸಾಧನೆ ಸಿದ್ಧಿಗಳನ್ನು ಗೌರವಿಸಿ ಇವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2013ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷ ಪಡುತ್ತದೆ. ಎಸ್.ವಿ. ಅವರಿಗೆ ಹೃದಯಾಂತರಾಳದ ಅಭಿವಂದನೆಗಳು. ಖ್ಯಾತ ವಿಮರ್ಶಕರಾದಂತಹ ಪ್ರೊಫೆಸರ್ ಎಸ್.ವಿ. ಉದಯ್ ಕುಮಾರ್ ಶೆಟ್ಟರವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ 2013 10,000 ರೂಪಾಯಿ ನಗದಿನೊಂದಿಗೆ ಶಾಶ್ವತ ಫಲಕದೊಂದಿಗೆ ಹಾರ ಶಾಲನ್ನು ಹೊದಿಸಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶ್ರೀಮತಿ ಉಮಾಶ್ರೀಯವರು ಹಾಗೂ ಈ ಭಾಗದ ಖ್ಯಾತ ರಾಜಕಾರಣಿಯಾದಂಥ ಜಯಪ್ರಕಾಶ್ ಹೆಗಡೆಯವರು, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಫಲಪುಷ್ಪವನ್ನು ನೀಡಿ ಈ ಗೌರವ ಪ್ರಶಸ್ತಿಯನ್ನು ಸಮರ್ಪಿಸ್ತಾ ಇದ್ದಾರೆ. ಎಸ್.ವಿ. ಉದಯ್ ಕುಮಾರ್ ಶೆಟ್ಟರವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ 2013ರ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾದವರು ಯಕ್ಷಗಾನ ಕಲಾವಿದರಾದಂಥ ಸನ್ಮಾನ್ಯ ಕೊಕ್ಕರ್ತಿ ಕೃಷ್ಣಮೂರ್ತಿಯವರು. ಕೊಕ್ಕರ್ತಿ ಕೃಷ್ಣಮೂರ್ತಿಯವರನ್ನು ವೇದಿಕೆಯ ಮುಂಭಾಗಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಹವ್ಯಾಸಿ ಯಕ್ಷಗಾನ ಕಲಾವಿದರಾದಂಥ ಗುಮ್ಮಿ ಕರುಣಾಕರ್ ರಾವ್ ಅವರು. ಗುಮ್ಮಿ ಕರುಣಾಕರ್ ರಾವರನ್ನು ನಾನು ಈ ಭಾಗಕ್ಕೆ
ಆಹ್ವಾನಿಸ್ತಾ ಇದ್ದೇನೆ ಅವರ ಕಿರು ಪರಿಚಯಕ್ಕಾಗಿ. ಕೊಕ್ಕರ್ತಿ ಕೃಷ್ಣಮೂರ್ತಿ, ಕೊಕ್ಕರ್ತಿ ಹುಣಸುವಳ್ಳಿ ತೀರ್ಥಹಳ್ಳಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಗ್ರಾಮದ ಕೊಕ್ಕರ್ತಿಯಲ್ಲಿ ಕೊಲ್ಲೂರು ಆಚಾರ್ಯ ಮತ್ತು ಸೀತಮ್ಮ ದಂಪತಿಗಳ ಸುಪುತ್ರರಾಗಿ 1953ರಲ್ಲಿ ಇವರು ಜನಿಸಿದರು. ಬಾಲ್ಯದಲ್ಲಿಯೇ ಯಕ್ಷಗಾನದ ಗೀಳು ಹೆಚ್ಚಾಗಿ ಶಾಲಾ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಯಕ್ಷಗಾನ ಮೇಳದ ಬೆನ್ನು ಹತ್ತಿದವರು. ಖ್ಯಾತ ಯಕ್ಷಗಾನ ಕಲಾವಿದರಾಗಿದ್ದ ಹಳ್ಳಾಡಿ ಕುಷ್ಟ ಮತ್ತು ಮಾರ್ಗೋಳಿ ಗೋವಿಂದ ಶೇರಿಗರರ ಸೂಚನೆಯಂತೆ ಮಾರಣಕಟ್ಟೆ ಮೇಳಕ್ಕೆ ಸೇರ್ಪಡೆಯಾದರು. ಅಲ್ಲಿ ಬಾಲಗೋಪಾಲ ವೇಷಧಾರಿಯಾಗಿ ಗೆಜ್ಜೆ ಕಟ್ಟಿದ ಇವರು ಹಂತ ಹಂತವಾಗಿ ಯಕ್ಷಾನುರಂಗದ ಒಂದೊಂದೇ ಮೆಟ್ಟಿಲನ್ನು ಏರಿ ಪರಿಪೂರ್ಣ ಕಲಾವಿದರಾಗಿ ರೂಪುಗೊಂಡಿರುವುದ ಹಿಂದೆ ಅವಿರತವಾದಂಥ ಸಾಧನೆ ಇದೆ ಎಂಬುದು ಕಟು ಸತ್ಯ. ತಾರುಣ್ಯದ ಕಾಲದಲ್ಲಿ ಇವರು ಪುಂಡು ವೇಷಧಾರಿಯಾಗಿ ಪ್ರಸಿದ್ಧರಾಗಿದ್ದರು. ಬಬ್ರುವಾಹನ, ಅಭಿಮನ್ಯು, ಲವಕುಶ, ವೃಷಸೇನ ಮುಂತಾದ ಪಾತ್ರಗಳಲ್ಲಿ ಇವರದು ಅನುಪಮ ಸಿದ್ಧಿ. ರಂಗಕ್ಕೆ ಇವರ ಪಾತ್ರಗಳು ಪ್ರವೇಶ ಮಾಡಿದಾಗ ಮಿಂಚಿನ ಸಂಚಾರವಾಗುತ್ತಿತ್ತು ಎಂದು ಈಗಲೂ ನೆನಪಿಸಿಕೊಳ್ಳುವವರಿದ್ದಾರೆ. ಮಾರಣಕಟ್ಟೆ, ಅಮೃತೇಶ್ವರಿ, ಪೆರಡೂರು, ಮೇಗರವಳ್ಳಿ, ಸೋಮವಾರ ಸಂತೆ ಮುಂತಾದ ಮೇಳಗಳಲ್ಲಿ ಇವರದು 4 ದಶಕಗಳಿಗೂ ಮೀರಿದ ಕಲಾ ಸೇವೆ. ಈಗ 60ರ ಇಳಿ ಹರೆಯದಲ್ಲೂ ಇವರದು ದಣಿವರಿಯದ ದುಡಿಮೆ. ಕಿರಿಯರನ್ನು ನಾಚಿಸುವಂತಹ ಚುರುಕು ನೃತ್ಯ ಮತ್ತು ಅಭಿನಯ, ಸಹ ಕಲಾವಿದರೊಂದಿಗಿನ ಆತ್ಮೀಯತೆ, ಶಿಸ್ತುಬದ್ಧತೆ, ಸದಾ ಕಲೆಯ ಕುರಿತಾದ ಚಿಂತನೆ, ವಹಿಸಬೇಕಾದ ಪಾತ್ರದ ಕುರಿತು ತದೇಕ ಚಿತ್ತಧ್ಯಾನ, ಸೌಹಾರ್ದ ಸಜ್ಜನಿಕೆ ಮುಂತಾದ ಗುಣಗಳು ಇತರ ಕಲಾವಿದರಿಗೆ ಮಾದರಿ ಅನ್ನಬಹುದು. ಈ ಕಲಾ ತಪಸ್ವಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2013ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಲು ಅತ್ಯಂತ ಸಂತೋಷ ಪಡುತ್ತಿದೆ. ಅಂಥ ಪ್ರತಿಭಾನ್ವಿತ ಕಲಾವಿದ ಕೊಕ್ಕರ್ತಿ ಕೃಷ್ಣಮೂರ್ತಿಯವರಿಗೆ ಗೌರವ ಪ್ರಶಸ್ತಿ 2013 10,000 ರೂಪಾಯಿ ನಗದಿನೊಂದಿಗೆ ಶಾಶ್ವತ ಫಲಕವನ್ನು ನೀಡಿ ಹಾರವನ್ನು ಹಾಕಿ ಶಾಲನ್ನು ಹಾಕಿ ಫಲಪುಷ್ಪವನ್ನು ನೀಡಿ ಮಾನ್ಯ ಸಚಿವರು ಅವರಿಗೆ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಈ ಯಕ್ಷಗಾನ ರಂಗಭೂಮಿಯ ಅತ್ಯಂತ ಮೇರು ಪಂಕ್ತಿಗಳಲ್ಲಿ ಇರಬಹುದಾದಂಥ ಕಲಾವಿದರಿಗೆ ತಮ್ಮೆಲ್ಲರ ಸಮಕ್ಷಮ ಈ ಗೌರವ ಪ್ರಶಸ್ತಿ ಅವರಿಗೆ ಪ್ರದಾನ ಮಾಡ್ತಾ ಇದ್ದೇವೆ. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಸನ್ಮಾನ್ಯ ಕೊಕ್ಕರ್ತಿ ಕೃಷ್ಣಮೂರ್ತಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ 2013ರ ಗೌರವ ಪ್ರಶಸ್ತಿಗೆ ಭಾಜನರಾದವರು ಮತ್ತೊಬ್ಬ ಯಕ್ಷಗಾನ ಕಲಾವಿದರಾದಂಥ ಬಂಟ್ವಾಳ ಜಯರಾಮ ಆಚಾರ್ಯ ಇವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಕಿರುಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಯಕ್ಷಗಾನ ಹವ್ಯಾಸಿ ಕಲಾವಿದರಾದಂಥ ಗಣೇಶ್ ಬ್ರಹ್ಮಾವರ ಅವರು. ಆತ್ಮೀಯರಾದ ಬಂಟ್ವಾಳ ಜಯರಾಮಾಚಾರ್ಯವರನ್ನು ಸಭೆಗೆ ಪರಿಚಯಿಸಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಹಾಸ್ಯ ಪಾತ್ರಗಳ ಮೂಲಕ ಮನೆ ಮಾತಾಗಿರುವ ಇವರು ಗಣಪತಿ ಆಚಾರ್ಯ ಮತ್ತು ಭವಾನಿ ದಂಪತಿಗಳ ಸುಪುತ್ರರಾಗಿ ಬಂಟ್ವಾಳದಲ್ಲಿ ಅಕ್ಟೋಬರ್ 12, 1957ರಲ್ಲಿ ಜನಿಸಿದರು. ಪಡ್ರೆ ಚಂದು ಅವರಲ್ಲಿ ನಾಟ್ಯವನ್ನು, ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರಲ್ಲಿ ವಿದೂಷಕ ಪಾತ್ರವನ್ನು, ಅದರ ನಿರ್ವಹಣೆಯನ್ನು ಕಲಿತಿರುವ ಇವರು ತಮ್ಮ 13ನೇ ವಯಸ್ಸಿನಲ್ಲಿಯೇ ಯಕ್ಷಗಾನ ರಂಗ ಪ್ರವೇಶ ಮಾಡಿದರು. ಆರಂಭದಲ್ಲಿ ಬಾಲಗೋಪಾಲ, ದೇವತೆ ಬಲ, ರಕ್ಕಸ ಬಲ ಪಾತ್ರಗಳನ್ನು ಮಾಡಿ ಅನಂತರ ವಿಜಯ, ಮಕರಂದ, ಧಾರುಕ, ಬಾಹುಕ, ನಾರದ, ಮೂಕಾಸುರ, ಜಮದಗ್ನಿ, ಶೂರ್ಪನಕೆ ಮುಂತಾದ ಪಾತ್ರಗಳಲ್ಲಿ ಕಲಾ ಪ್ರತಿಭೆಯನ್ನು ಮೆರೆದರು. ತಂದೆ ಗಣಪತಿ ಆಚಾರ್ಯರು ಹಾಸ್ಯ ಪಾತ್ರಧಾರಿಗಳೇ ಆಗಿ ಕಲಾ ವ್ಯವಸಾಯ ಮಾಡಿದವರಾದ ಕಾರಣ ಇವರು ಕೂಡ ಅದರಲ್ಲೇ ಆಸಕ್ತಿಯನ್ನು ಹೊಂದಿ ಹಾಸ್ಯ ಪಾತ್ರಗಳ ಕಡೆಗೆ ಹರಿಯಿತು. 45 ವರ್ಷಗಳ ಕಾಲ ಸುದೀರ್ಘ ಕಲಾಯಾತ್ರೆಯನ್ನು ಮಾಡಿರುವ ಇವರು ಅಮ್ಟಾಡಿ, ಸುಂಕದಕಟ್ಟೆ, ಸ್ವರ್ನಾಡು, ಕಟೀಲು, ಪುತ್ತೂರು, ಕದ್ರಿ, ಕುಂಬಳೆ, ಸುರತ್ಕಲ್ಲು, ಎಡನೀರು, ಹೊಸನಗರ ಮುಂತಾದ ಮೇಳಗಳಲ್ಲಿ ದುಡಿದಿದ್ದಾರೆ. ಸಹಜವಾದ ಮಾತುಗಳಿಂದಲೇ ಹಾಸ್ಯರಸವನ್ನು ಸೃಷ್ಟಿಸಿ ರಂಗದಲ್ಲಿ ರಾಜಹಾಸ್ಯದ ಗೌರವವನ್ನು ಕಾಪಾಡಿಕೊಂಡ
ಕಲಾಸಿದ್ಧಿ ಇವರದು. ಕನ್ನಡ ಪೌರಾಣಿಕ ಪ್ರಸಂಗಗಳಲ್ಲದೆ ತುಳು ಪ್ರಸಂಗಗಳಲ್ಲಿಯೂ ಇವರ ಪ್ರತಿಭೆಯ ಮಿಂಚು ಹರಿದಿದೆ. ಯಕ್ಷಗಾನ ರಂಗಭೂಮಿಯಲ್ಲಿ ಸದಭಿರುಚಿಯ ಹಾಸ್ಯ ಪಾತ್ರಗಳನ್ನು ಸೃಷ್ಟಿಸಿ ಕಲಾಮಾತೆಯ ಕೈಂಕರ್ಯವನ್ನು ಮಾಡಿದ ಅಭಿಜಾತ ಕಲಾವಿದ ಎಂಬುದು ಇವರ ಹಿರಿಮೆ. ಸೃಜನಶೀಲ ಪಾತ್ರ ಸೃಷ್ಟಿ, ಸಹ ಕಲಾವಿದರ ಜೊತೆಯಲ್ಲಿ ಸಮನ್ವಯತೆ, ದಣಿ ಒರಿಯದ ಉತ್ಸಾಹ, ಪೌರಾಣಿಕ ಪ್ರಸಂಗಗಳ ರಂಗನಡೆಯ ಅನುಭವ ಮುಂತಾದ ವಿಶೇಷತೆಗಳಿಂದ ಇವರು ಸರ್ವಸಾಮಾನ್ಯರು. ಈ ಸಾರ್ಥಕ ಕಲಾ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ 2013ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಲು ತುಂಬ ಸಂತೋಷ ಪಡ್ತಾ ಇದೆ. ಬಂಟ್ವಾಳ ಜಯರಾಮಾಚಾರ್ಯವರಿಗೆ 2013ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು 10,000 ರೂಪಾಯಿ ನಗದಿನೊಂದಿಗೆ ಶಾಶ್ವತ ಫಲಕವನ್ನು ನೀಡಿ ಫಲತಾಂಬೂಲವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರು. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಬಂಟ್ವಾಳ ಜಯರಾಮಾಚಾರ್ಯವರಿಗೆ ಧನ್ಯವಾದಗಳು. ಹಾಗೆ ಪ್ರಶಸ್ತಿ ಪುರಸ್ಕೃತರು ಬಯಲಾಟ ಕಲಾವಿದರಾದಂಥ BM ನಿಂಬಗಲ್ಲು ರುದ್ರಯ್ಯ ಸ್ವಾಮಿ. BM ನಿಂಬಗಲ್ಲು ರುದ್ರಯ್ಯ ಸ್ವಾಮಿ ಬಯಲಾಟ ಕಲಾವಿದರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಪತ್ರಕರ್ತರಾದಂಥ ರಾಜೇಶ್ ಕಣಿಗ ಅಟ್ಲಾಡಿ ಅವರು. BM ನಿಂಬಗಲ್ಲು ರುದ್ರಯ್ಯ ಸ್ವಾಮಿ ಬಯಲಾಟ ಕಲಾವಿದರು, ಬೆಳಗಲ್ಲು, ಬಳ್ಳಾರಿ ತಾಲೂಕು ಮತ್ತು ಜಿಲ್ಲೆ. ರುದ್ರಯ್ಯನವರ ಪೂರ್ವಿಕರು ಆಂಧ್ರ ಹಾಗೂ ಕರ್ನಾಟಕ ಗಡಿಭಾಗದಲ್ಲಿರುವ ನಿಂಬಗಲ್ಲಿನವರು. ಆದರೆ ಬದುಕಿಗೆ ನೆಲೆ ಕಂಡುಕೊಂಡದ್ದು ಬಳ್ಳಾರಿ ಜಿಲ್ಲೆಯ ಬೆಳಗಲ್ಲಿನಲ್ಲಿ. ಶ್ರೀ ವೀರಯ್ಯ ಸ್ವಾಮಿ ಹಾಗೂ ಶ್ರೀಮತಿ ಹಂಪಮ್ಮ ದಂಪತಿಗಳಿಗೆ ಜನಿಸಿದ ಶ್ರೀಯುತರು ಮೂಲತಃ ಕೃಷಿಕರು. ಆದರೆ ವೈವಿಧ್ಯಮಯ ಕಳೆಗಲದ ಊರಾದ ಬೆಳಗಲ್ಲು ಪರಿಸರ ರುದ್ರಯ್ಯನವರನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಕೃಷಿ ಕಾಯಕದೊಂದಿಗೆ ಬಿಡುವಿನ ವೇಳೆಯಲ್ಲಿ ಬಯಲಾಟದಲ್ಲಿ ತೊಡಗಿಸಿಕೊಂಡರು. ತಮ್ಮೂರಿನಲ್ಲಿ ನಡೆದ ಚಿತ್ರಸೇನಾ ಪ್ರಸಂಗದಲ್ಲಿ ವನಪಾಲಕರಾಗಿ ಪಾದಾರ್ಪಣೆ ಮಾಡಿದ ರುದ್ರಯ್ಯನವರು ಸಿದಗಿ ಮೂಲ ದಿವಂಗತ ಶ್ರೀ ಚಂದಯ್ಯ ಸ್ವಾಮಿ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಭಾಗವತ ಹಾಗೂ ಕಲಾವಿದರಾಗಿ ರೂಪುಗೊಂಡರು. ಬಯಲಾಟ ಪ್ರಕಾರಗಳಲ್ಲಿ ಒಂದಾದ ದೊಡ್ಡಾಟವು ಬಿಜಾಪುರದ ಗೋಳಗುಮ್ಮಟ ಮತ್ತು ಶ್ರವಣ ಬೆಳಗೋಳದ ಗೊಮ್ಮಟನಷ್ಟೇ ಭವ್ಯವಾದದ್ದು. ದೊಡ್ಡಾಟದ ಯಶಸ್ಸು ವಾಸ್ತವವಾಗಿ ಕತೆಗಾರನೆಂದು ಕರೆಯಲ್ಪಡುವ ಭಾಗವತನ ಕೌಶಲ್ಯ ಹಾಗೂ ಪರಿಣಿತಿಗಳನ್ನು ಅವಲಂಬಿಸುತ್ತದೆ. ನಿಂಬಯ್ಯನವರು ವಿಖ್ಯಾತ ಕತೆಗಾರರು. ದೊಡ್ಡ ಆಟದ ಯಾವುದೇ ಕಥೆಯನ್ನಾದರೂ ಸರಾಗವಾಗಿ ಹಾಡಬಲ್ಲರು. ನಿರೂಪಣೆ, ಗಾಯನ ಹಾಗೂ ಅಭಿನಯದಲ್ಲಿ ಅಪ್ರತಿಮವೆನಿಸಿಕೊಂಡಿರುವ ಇವರು ಭಕ್ತ ಸುಧನ್ವ, ಗಿರಿಜಾ ಕಲ್ಯಾಣ, ವಾಲಿ ಸುಗ್ರೀವರ ಕಾಳಗ, ಚಂದ್ರಹಾಸ ಚರಿತ್ರೆ, ಅಹಿರಾವಣ ಮೈರಾವಣ, ರಾಮಾಂಜನೇಯ ಕಾಳಗ, ತ್ರಿಪುರ ಸಂಹಾರ, ರತ್ನಾವತಿ ಕಲ್ಯಾಣ ಹೀಗೆ ಅನೇಕ ಪರಿಣಯ ಪ್ರಸಂಗಗಳೆರಡರಲ್ಲೂ ತಮ್ಮ ಪ್ರತಿಭೆಯನ್ನು ಮೆರೆದಿರುತ್ತಾರೆ. ರುದ್ರಯ್ಯನವರು ನೀಡಿರುವ ಪ್ರದರ್ಶನಗಳು ಎಣಿಕೆಗೆ ನಿಲುಕರಾರದ್ದು. ತಮ್ಮ ಪತ್ನಿ ಪಾರ್ವತಮ್ಮನವರ ಸಹಕಾರದೊಂದಿಗೆ ಇಳಿಯ ವಯಸ್ಸಿನಲ್ಲಿಯೂ ಬಿಡದೆ ಕಾಡುತ್ತಿರುವ ಬಡತನದ ನಡುವೆ ತಮ್ಮ ಕಲಾಸಕ್ತಿಯನ್ನು ಕೈಬಿಡದೆ ಮುಂದುವರಿಸಿಕೊಂಡು ಬರುತ್ತಿರುವ ರುದ್ರಯ್ಯನವರ ಪ್ರತಿಭೆಯನ್ನು ಪುರಸ್ಕರಿಸಿ ನಾಡಿನ 10 ಹಲವು ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸುತ್ತದೆ. ಇದೀಗ ಶ್ರೀಯುತರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2013ರ ಗೌರವ ಪ್ರಶಸ್ತಿ ನೀಡಲು ಸಂತೋಷ ಪಡುತ್ತದೆ. ಧನ್ಯವಾದಗಳು. ಈ ನಾಡು ಮೇರು ಕಲಾವಿದ ಬಯಲಾಟ ಕಲಾವಿದರಾದಂಥ ಶ್ರೀ BM ನಿಂಬಗಲ್ಲು ರುದ್ರಯ್ಯ ಸ್ವಾಮಿಯವರಿಗೆ 2013ರ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು ಶಾಶ್ವತ ಫಲಕದೊಂದಿಗೆ ಫಲತಾಂಬೂಲವನ್ನು ನೀಡಿ ಹಾರವನ್ನು ಹಾಕಿ ಅವರನ್ನು ಗೌರವಿಸ್ತಾ ಇದ್ದಾರೆ. 2013ರ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾದಂಥ BM ನಿಂಬಗಲ್ಲು ರುದ್ರಯ್ಯ ಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಇನ್ನೊಬ್ಬ ಕಲಾವಿದರು ಶ್ರೀ ನಾರಾಯಣಪ್ಪ ಕಾರಿಗನೂರು, ತೊಗಲುಗೊಂಬೆಯಾಟದ ಕಲಾವಿದರು.
ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಈ ಭಾಗದ ಪತ್ರಕರ್ತರಾದಂಥ ರಾಮಕೃಷ್ಣ ಹೇರಳೆ ಕುಂಬಾಶಿ ಇವರು. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಕೊಟ್ಟೂರೇಶ್ವರ ನಗರ ತೊಗಲುಗೊಂಬೆ ಕಲಾ ಸಂಘದ ಶಿಳ್ಳೆಖ್ಯಾತರಾದ ನಾರಾಯಣಪ್ಪ ಕಾರಿಗನೂರು. ತೊಗಲುಗೊಂಬೆ ಆಟವು ಕನ್ನಡ ನಾಡಿನ ಅತ್ಯಂತ ಪ್ರಾಚೀನ ಹಾಗೂ ವರ್ಣರಂಜಿತ ಕಲೆ. ಇಂದಿನ ರಂಗಭೂಮಿ ಮತ್ತು ಸಿನಿಮಾ ಎರಡಕ್ಕೂ ಕೂಡ ಮಾತ್ರ ಸ್ವರೂಪಿಯಾದುದು. ಪರದೆಯ ಹಿಂದೆ ಪ್ರದರ್ಶನಗೊಳ್ಳುವ ಮನಮೋಹಕ ಕಲೆ. ನಿರ್ಜೀವ ತೊಗಲುಗೊಂಬೆಗಳಿಗೆ ರಾಗರಂಗುಗಳೊಂದಿಗೆ ಜೀವ ತುಂಬಿದವರು ಬಳ್ಳಾರಿ ಜಿಲ್ಲೆಯ ಕಾರಿಗನೂರಿನ 72ರ ಹರೆಯದ ನಾರಾಯಣಪ್ಪ. ಬಿಳಿಯ ಪರದೆಯ ಮೇಲೆ ಬಣ್ಣದ ಮಾಯಾಲೋಕವನ್ನು ಸೃಷ್ಟಿಸುವ ಮೋಡಿಕಾರ. ನಾರಾಯಣಪ್ಪನವರಿಗೆ ತೊಗಲುಗೊಂಬೆ ಆಟ ಒಲಿದು ಬಂದದ್ದು ಅವರ ತಾತ ಯಲರಾಂಪುರದ ಸೋಮಪ್ಪನವರಿಂದ. ತಂದೆ ಗೊಂಬೆಯಾಟದ ಹನುಮಂತಪ್ಪನೆಂದೇ ಪ್ರಸಿದ್ಧಿ. ಗುರು ಮತ್ತು ಮಾರ್ಗದರ್ಶಿ ತೊಗಲುಗೊಂಬೆಯಾಟದ ಕಲಾ ಧೀಮಂತ, ಕಲಾ ತಪಸ್ವಿ ಎಂದೇ ಹೆಸರಾದ ಶ್ರೀ ಬೆಳಗಲ್ಲು ವೀರಣ್ಣನವರು. ದಶಕಗಳಿಂದಲೂ ಕರ್ನಾಟಕ, ಆಂಧ್ರ, ತಮಿಳುನಾಡು ಮುಂತಾದ ಕಡೆಗಳಲ್ಲಿ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿರುವ ನಾರಾಯಣಪ್ಪನವರಿಗೆ ಶ್ರುತಿಬದ್ಧವಾಗಿ, ತಾಳಬದ್ಧವಾಗಿ ಪ್ರಸಂಗಗಳನ್ನು ನಿರೂಪಿಸುವ ನೈಪುಣ್ಯತೆ ಸಿದ್ಧಿಸಿದೆ. ಪರದೆಯ ಹಿಂದೆ ಗೊಂಬೆ ಹಿಡಿದರೆ ಆಡುವ ಪ್ರಸಂಗವೇ ಅವರಿಗೆ ಉಸಿರಾಗುತ್ತದೆ. ಹಿಮ್ಮೇಳನ ದನಿ ಕೊಡಲು ಪತ್ನಿ ಶಾಂತಮ್ಮ ಇದ್ದರಂತೂ ಪ್ರಸಂಗಕ್ಕೆ ಜೀವ ಕಳೆಯುತ್ತದೆ. ನಾರಾಯಣಪ್ಪನವರು ಗೊಂಬೆಯಾಟಗಳ ಮುಖೇನ ಸಾಮಾಜಿಕ ಸಮಸ್ಯೆಗಳು ಮತ್ತು ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ಪರಿಚಯಿಸುತ್ತಿದ್ದಾರೆ. ಗುರು ಶಿಷ್ಯ ಪರಂಪರೆ ಯೋಜನೆಯಡಿಯಲ್ಲಿ ಮಕ್ಕಳು ಮತ್ತು ಯುವಕರನ್ನು ತರಬೇತಿಗೊಳಿಸುತ್ತಿದ್ದಾರೆ. ದೆಹಲಿಯ ಕರ್ನಾಟಕ ಉತ್ಸವ, ಹರಿಯಾಣದ ಸೂರಜ್ಕುಂಡದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಕ್ರಾಫ್ಟ್ ಉತ್ಸವದಲ್ಲೂ ತಮ್ಮ ಗೊಂಬೆಯಾಟದ ಪ್ರದರ್ಶನಗಳನ್ನು ನೀಡಿರುವ ನಾರಾಯಣಪ್ಪನವರು ತಮ್ಮ ಆಟಕ್ಕೆ ಬೇಕಾದ ಗೊಂಬೆಗಳನ್ನು ತಾವೇ ತಯಾರಿಸಿಕೊಳ್ತಾರೆ. ಇವರಲ್ಲಿ ಕಲಾ ಶ್ರೀಮಂತಿಕೆ ಇದೆ. ನಶಿಸುತ್ತಿರುವ ತಮ್ಮ ಅಪೂರ್ವ ಕಲೆಯನ್ನು ಉಳಿಸಿಕೊಳ್ಳಬೇಕೆಂಬ ಅದಮ್ಯ ಹಂಬಲ ಇದೆ. ದುರದೃಷ್ಟ ಅಂದರೆ ಇವರ ಬದುಕಿನಲ್ಲಿ ದಾರಿದ್ರ್ಯ ತುಂಬಿ ತುಳುಕಾಡ್ತಾ ಇದೆ. ಶ್ರೀಯುತರ ಕಲಾ ಸೇವೆಗೆ ಈಗಾಗಲೇ ಕೃಷ್ಣದೇವರಾಯ ಪ್ರಶಸ್ತಿ, ಆಂಧ್ರ ಸರ್ಕಾರದ ಪ್ರಶಸ್ತಿಗಳು ಲಭಿಸಿವೆ. ನಾಡಿನ 10 ಹಲವು ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2013ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷಪಡುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಹೇರಳೆಯವರಿಗೆ. ತೊಗಲುಗೊಂಬೆ ಆಟದ ಪ್ರತಿಭಾನ್ವಿತ ಕಲಾವಿದರಾದಂಥ ಸನ್ಮಾನ್ಯ ಶ್ರೀ ನಾರಾಯಣಪ್ಪ ಕಾರಿಗನೂರು ಇವರಿಗೆ 2013ರ ಕರ್ನಾಟಕ ಸರ್ಕಾರದ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಶಾಶ್ವತವಾದಂಥ ಫಲಕ, 10,000 ರೂಪಾಯಿಯ ನಗದು, ಸ್ಮರಣಿಕೆಯೊಂದಿಗೆ ಶಾಲನ್ನು ಹೊದಿಸಿ ಗೌರವವನ್ನು ನೀಡ್ತಾ ಇದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು. ಹಾಗೆಯೇ ಮೂಡಲಪಾಯ ಯಕ್ಷಗಾನ ಭಾಗವತರಾದಂಥ ಎನ್ ಚನ್ನಬಸವಯ್ಯ, ಅರಳುಗುಪ್ಪೆ, ತಿಪಟೂರು ತಾಲೂಕು, ತುಮಕೂರು, ಇವರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಪರಿಚಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ ಖ್ಯಾತ ಪತ್ರಕರ್ತರಾದಂಥ ಚಂದ್ರಶೇಖರ್ ಬಿಜಾಡಿಯವರು. ಹಿರಿಯರಾದಂಥ ಎನ್ ಚನ್ನಬಸವಯ್ಯ ಅವರನ್ನು ಪರಿಚಯಿಸಲಿಕ್ಕೆ ಭಾಳ ಸಂತೋಷದಿಂದ ಹೆಮ್ಮೆ ಪಡ್ತಾ ಇದ್ದೇನೆ. ಭಾಳ ಖುಷಿ ಆಗ್ತಾಯಿದೆ ಒಬ್ಬ ಹಿರಿಯರನ್ನು ಕಿರಿಯೋನಾಗಿ ಪರಿಚಯಿಸಲಿಕ್ಕೆ. ಕರ್ನಾಟಕ ಕರಾವಳಿಯ ಭಾಗವು ಪಡುವಲಪಾಯದ ಯಕ್ಷಗಾನಕ್ಕೆ ಹೆಸರಾದರೆ ಉತ್ತರ ಮತ್ತು ದಕ್ಷಿಣ ಭಾಗವು ಮೂಡಲಪಾಯದ ಸಾಂಪ್ರದಾಯಕ್ಕೆ ಮನೆಮಾತಾಗಿದೆ. ಬಣ್ಣೆಗಾರಿಕೆ, ವೇಷಭೂಷಣ, ಬಿರುಸು ಸಂಭಾಷಣೆ, ವಿಶಿಷ್ಟ ಬಗೆಯ ಅಟ್ಟ, ಹೀಗೆ ಎಲ್ಲ ಮಜಲುಗಳಲ್ಲಿಯೂ ಭವ್ಯತೆಗೆ ಹೆಸರಾಗಿರುವ ಮೂಡಲಪಾಯವು ಭಾಗವಂತಿಕೆಯಲ್ಲೂ ತನ್ನದೇ ಸ್ವಂತಿಕೆಯನ್ನು ಮೈಗೂಡಿಸಿಕೊಂಡು ಬಂದಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಅರಳುಗುಪ್ಪೆಯ ಶ್ರೀ ನಂಜಪ್ಪ ಮತ್ತು ಬಸಮ್ಮ ದಂಪತಿಯ ಮಗನಾಗಿ 1925ರಲ್ಲಿ ಜನಿಸಿದ ಚನ್ನಬಸವಯ್ಯನವರು ಮೂಡಲಪಾಯದ ಭಾಗವಂತಿಕೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ. ತಂದೆಯಿಂದ ಸಂಗೀತ, ಸಾಹಿತ್ಯ, ಪುರಾಣ ವಾಚನ, ರಂಗಗೀತೆಗಳನ್ನು ಕಲಿತು
ತಮ್ಮೂರಿನವರೇ ಆದ ಗುರು ಸಿದ್ಧಲಿಂಗಪ್ಪನವರ ಭಾಗವತ ಗರಡಿಯಲ್ಲಿ ಪಳಗಿದವರು ಇವರು. 1942ರಲ್ಲಿ ಶಿವಜಲಂಧರ ಪ್ರಸಂಗದ ಮೂಲಕ ಮೂಡಲಪಾಯಕ್ಕೆ ಕಾಲಿರಿಸಿದ ಶ್ರೀಯುತರು ಮೊದಲಿಗೆ ಶ್ರೀಪಾತ್ರಗಳು, ತದನಂತರ ಹನುಮನಾಯಕನಂತಹ ಪಾತ್ರಗಳನ್ನು ಮಾಡುತ್ತಾ ನಂತರದ ದಿನಗಳಲ್ಲಿ ಘೋರ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಹಿರಿಯ ಚೇತನರು. ಚನ್ನಬಸವಯ್ಯನವರು ಮೂಡಲಪಾಯಕ್ಕೆ ಹೇಳಿ ಮಾಡಿಸಿದಂಥ ಹದವಾದ ಶರೀರ, ರಾಗದ ಏರಿಳಿತ, ಆಕರ್ಷಕ ಕಥೆಗಾರಿಕೆ, ಕಂಠ ಮಾಧುರ್ಯ, ಹಾಡುಗಾರಿಕೆ, ಕುಶಲ ಮೃದಂಗ ವಾದನ, ಮದ್ದಲೆ ಹಿಡಿದು ರಂಗಕ್ಕೇರಿದರೆಂದರೆ ಭಾಳ ಅದ್ಭುತವಾಗಿ ನುಡಿಸಬಲ್ಲಂಥ ಹಿರಿಯ ಚೇತನ. ಚುರುಕು, ನಿರೂಪಣೆ, ಅಭಿನಯ, ಕಲಾತ್ಮಕ ಕುಣಿತಗಳಿಗೆ ಹೆಸರುವಾಸಿಯಾದವರು ಇವರು. ಶಿವ ಜಲಂಧರ, ರತಿ ಕಲ್ಯಾಣ, ದಕ್ಷ ಯಜ್ಞ, ಗಿರಿಜಾ ಕಲ್ಯಾಣ, ಚಿತ್ರಕೇತು, ದೇವಿ ಮಾತ್ಮೆ, ಕರ್ಣಪರ್ವ, ಕಿರಾತಾರ್ಜುನ ಹೀಗೆ ಇವರು ಕಲಿಸುವ ಪ್ರಸಂಗಗಳಿಗೆ ಲೆಕ್ಕ ಇಟ್ಟವರಿಲ್ಲ. ಗುರು ಶಿಷ್ಯ ಪರಂಪರೆ ಯೋಜನೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಅಂಧ ಮಕ್ಕಳಿಗೆ ಕಲಿಸಿ ಪ್ರದರ್ಶನವನ್ನು ನೀಡಿರುತ್ತಾರೆ. ಶಿವರಾಮ ಕಾರಂತ, ಎಚ್.ಎಲ್. ನಾಗೇಗೌಡರಂಥ ದಿಗ್ಗಜರಿಂದ ಮೆಚ್ಚುಗೆ ಪಡೆದಂಥ ಹಿರಿಯ ಚೇತನರು ಇವರು. ಅನೇಕ ಮೂಡಲಪಾಯ ಸಮಾವೇಶಗಳಲ್ಲಿ, ಕಮ್ಮಟಗಳಲ್ಲಿ, ಪ್ರಾತ್ಯಕ್ಷಿತೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಯಕ್ಷಗಾನ ಪಾತ್ರಧಾರಿಯಾಗಿ, ಭಾಗವತರಾಗಿ, ಹಸ್ತಪತಿ, ಬರಹಗಾರರಾಗಿ, ಸಂಘಟಕರಾಗಿ ಇವರ ಸಾಧನೆ ಅನನ್ಯ. ಶ್ರೀಯುತರ ಕಲಾ ಪ್ರತಿಭೆಯನ್ನು ಗೌರವಿಸಿ ಈಗಾಗಲೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಜನಪದ ಲೋಕ ಪ್ರಶಸ್ತಿ, ಚುಂಚಶ್ರೀ ಪ್ರಶಸ್ತಿ, ಕಲ್ಪತರು ಸುವರ್ಣ ಪ್ರಶಸ್ತಿ, ಎಚ್.ಎಲ್. ನಾಗೇಗೌಡ ಪ್ರಶಸ್ತಿಗಳು ಲಭಿಸಿದೆ. ಗುರುಮನೆಗಳು, ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿದೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2013ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಲು ಬಹಳ ಸಂತೋಷ ಪಡುತ್ತಿದೆ. ವಂದನೆಗಳು, ಅಭಿನಂದನೆಗಳು. ಧನ್ಯವಾದಗಳು ಚಂದ್ರಶೇಖರ್ ಬೀಜಾಡಿಯವರೇ. ಮೂಡಲಪಾಯ ಯಕ್ಷಗಾನದ ಪ್ರಖ್ಯಾತ ಕಲಾವಿದರಾದಂಥ ಎನ್ ಚನ್ನಬಸವಯ್ಯ ಇವರಿಗೆ 2013ರ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಮಕ್ಷಮ ಈ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎನ್ ಚನ್ನಬಸವಯ್ಯ ಅವರು. ಅವರಿಗೆ ಶಾಶ್ವತವಾದಂಥ ಫಲಕವನ್ನು ನೀಡಿ, ಫಲತಾಂಬೂಲ ನೀಡಿ ಗೌರವಿಸ್ತಾ ಇದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಎನ್ ಚನ್ನಬಸವಯ್ಯ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ 2013ರ ಪ್ರಶಸ್ತಿಗೆ ಭಾಜನರಾದವರು ಮತ್ತೊಬ್ಬರು ಹಿರಿಯ ಕಲಾವಿದರಾದಂಥ ಶ್ರೀ ಬಸವಲಿಂಗಪ್ಪ ಗುರು ಬಸಪ್ಪ ವಿಭೂತೆ ಅವರನ್ನು ವೇದಿಕೆಯ ಮುಂಭಾಗದಲ್ಲಿ ಕಾದಿರಿಸಿದಂಥ ಆಹ್ವಾನಕ್ಕೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಇವರ ಪರಿಚಯವನ್ನು ನಿಮ್ಮೆದುರುಗಡೆ ಇಡಲಿಕ್ಕಿದ್ದಾರೆ ಉಡುಪಿ ಮಿತ್ರ ಪಾಕ್ಷಿಕ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂಥ ಚಿತ್ತೂರು ಪ್ರಭಾಕರ್ ಆಚಾರ್ಯ ಅವರು. ನಮಸ್ಕಾರ. ಹಿರಿಯರಾದಂಥ ಶ್ರೀ ಬಸವಲಿಂಗಪ್ಪ ಗುರುಬಸಪ್ಪ ವಿಭೂತಿಯವರನ್ನು ಈ ಸಭೆಗೆ ಪರಿಚಯಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ತಮ್ಮ 20ರ ಹರೆಯದಲ್ಲೇ ಬಯಲಾಟ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀ ಬಸವಲಿಂಗಪ್ಪ ಗುರುಬಸಪ್ಪ ವಿಭೂತಿಯವರು ಭಾಗವತರಾಗಲಿ ನಟರಾಗಲಿ ಅಲ್ಲದಿದ್ದರೂ ಬಯಲಾಟ ಪ್ರದರ್ಶನಕ್ಕೆ ಅತ್ಯಗತ್ಯವಾಗಿ ಬೇಕಾದ ಮೂಲ ಸಾಮಗ್ರಿಗಳ ತಯಾರಕರು. ಮಹಾರಾಷ್ಟ್ರ ಗಡಿಭಾಗದಲ್ಲಿರುವ ಅಕ್ಕಲಕೋಟ ತಾಲೂಕಿನ ನಾಗಣಸೂರ ಗ್ರಾಮದವರಾದ ಶ್ರೀಯುತರು ತಮ್ಮ ತಂದೆ ಗುರುಬಸಪ್ಪನವರಿಂದ ಬಳುವಳಿಯಾಗಿ ಬಂದ ಬಯಲಾಟ ವೇಷಭೂಷಣಗಳ ತಯಾರಿಕೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಬಯಲಾಟದ ಯಾವುದೇ ಪ್ರಸಂಗದ ಯಾವುದೇ ಪಾತ್ರಗಳಿಗೂ ಒಪ್ಪುವಂತಹ ವಸ್ತ್ರ ವಿನ್ಯಾಸವನ್ನು ಸಿದ್ಧಪಡಿಸುವಲ್ಲಿ ಇವರು ನಿಷ್ಣಾತರು. ಶ್ರುತಿ, ತಾಳ, ಮದ್ದಳೆ, ಮುಖವೀಣೆ ಇವುಗಳ ಸಮರಸ ಮೇಳ ಬೇಕಾದಲ್ಲಿ ಬಯಲಾಟ ಪ್ರಿಯರು ವಿಭೂತಿಯವರ